second semester paper social work research and statistics unit 1 topic introduction to research. ಸಂಶೋಧನೆ ಬಗ್ಗೆ ಪರಿಚಯ ಮಾಡ್ಕೊಳ್ಳೋಣ. ಅಂದ್ರೆ ಸಂಶೋಧನೆ ಅರ್ಥ, ವ್ಯಾಖ್ಯೆ, ಅದರ ಉದ್ದೇಶಗಳು, ವಿಧಗಳು ಮತ್ತೆ ಸಂಶೋಧನೆಯ ವಿವಿಧ ಅಂಶಗಳ ಬಗ್ಗೆ ತಿಳ್ಕೊಳ್ಳೋಣ. So we are going to discuss about introduction to research, in that meaning, definition, purpose, motivation and types. So let us see. So ಸಂಶೋಧನೆ ಅಂದ್ರೆ ಆ ಪದದಲ್ಲೇ ಇರೋ ಪ್ರಕಾರ ಶೋಧನೆ, ಸಂಶೋಧನೆ ಅಂದ್ರೆ ರಿಸರ್ಚ್, searching again and again for what? For knowledge. Here it is there. Basically research is search for knowledge. And ಸಂಶೋಧನೆ ಎನ್ನುವುದು ಜ್ಞಾನವನ್ನು ಶೋಧಿಸುವುದು ಅಥವಾ ಜ್ಞಾನವನ್ನು ಹುಡುಕುವುದಾಗಿದೆ ಅಂತ ಸಾಮಾನ್ಯ ಭಾಷೆಯಲ್ಲಿ ನಾವು ಅರ್ಥ ಮಾಡ್ಕೊಳ್ಬಹುದು. ಅದು ಬಿಟ್ಟು it is scientific and systematic search for pertinent information on a specific topic. ಒಂದು ನಿಗದಿತ ವಿಷಯದ ಬಗ್ಗೆ ನಿಗದಿತ ಮಾಹಿತಿಯನ್ನು ವೈಜ್ಞಾನಿಕವಾಗಿ ವ್ಯವಸ್ಥಿತವಾಗಿ ಶೋಧಿಸುವುದಾಗಿದೆ. ವ್ಯವಸ್ಥಿತವಾಗಿ ಶೋಧಿಸುವುದಾಗಿದೆ. ಸೊ ನಿರ್ದಿಷ್ಟ ವಿಷಯದ ಬಗ್ಗೆ ಅಂದ್ರೆ ಉದಾಹರಣೆ ನಿರುದ್ಯೋಗ ಅಥವಾ ಬಡತನ, ಇದು ಯಾವುದಾದ್ರೂ ಒಂದು ವಿಷಯದ ಬಗ್ಗೆ ಅದಕ್ಕೆ ಸಂಬಂಧಪಟ್ಟಂತಹ ಹಲವು ರೀತಿಯ ಮಾಹಿತಿಯನ್ನು ವೈಜ್ಞಾನಿಕವಾಗಿ ವ್ಯವಸ್ಥಿತವಾಗಿ, ಹಂಗಂದ್ರೆ ಏನು, ಕಾರಣಗಳೇನು, ಅದರ ಲಕ್ಷಣಗಳೇನು, ಸ್ವರೂಪ ಏನು, ಅದರ ಪರಿಣಾಮಗಳೇನು, ಅದನ್ನು ಹೇಗೆ ತಡೆಗಟ್ಟುವ ಕ್ರಮಗಳ್ಯಾವುದು, ಈ ರೀತಿ ಒಂದು ವ್ಯವಸ್ಥಿತ ರೀತಿಯಲ್ಲಿ ವೈಜ್ಞಾನಿಕವಾಗಿ ಅದನ್ನು ಅವಲೋಕಿಸಿರೋದ್ರಿಂದ, ಪ್ರಯೋಗಕ್ಕೆ ಒಳಪಡಿಸೋದ್ರ ಮೂಲಕ, ಒಂದು ವ್ಯವಸ್ಥಿತವಾಗಿ ಅಧ್ಯಯನ ಮಾಡೋದ್ರ ಮೂಲಕ ಪತ್ತೆ ಹಚ್ಚುವ ಒಂದು ಕ್ರಿಯೆ ಏನಿದೆ ಅದನ್ನ ಸಂಶೋಧನೆ ಅಂತ ಕರಿತೀವಿ. ಸೊ ರಿಸರ್ಚ್ ಈಸ್ ಆಲ್ವೇಸ್ ಟ್ರೈಂಗ್ ಟು ಐಡೆಂಟಿಫೈ ಅ ಪರ್ಟಿನೆಂಟ್ ಇನ್ಫಾರ್ಮೇಶನ್ ಅಬೌಟ್ ಎ ಟಾಪಿಕ್, specific topic. How? Through scientific and systematic way. That is called research. It is a process of finding new facts on some phenomena. ಯಾವುದೇ ಒಂದು ವಿದ್ಯಮಾನಗಳ ಬಗ್ಗೆ ವಸ್ತುಸ್ಥಿತಿಯನ್ನು ವ್ಯವಸ್ಥಿತವಾಗಿ ತನಿಖೆ ಮಾಡುವುದು. ವಸ್ತುಸ್ಥಿತಿಯನ್ನು ಹುಡುಕುವ ಅಥವಾ ಪತ್ತೆ ಹಚ್ಚುವ ಒಂದು ಪ್ರಕ್ರಿಯೆ. ಸಂಶೋಧನೆ ಅನ್ನೋದು ಒಂದು ಪ್ರಕ್ರಿಯೆ. ಪ್ರಕ್ರಿಯೆ ಅಂತ ಯಾಕೆ ಹೇಳ್ತೀವಿ ಅಂದ್ರೆ ಅಲ್ಲಿ ಹಲವಾರು ರೀತಿಯ ಹಂತಗಳಿರುತ್ತೆ, ಹಲವಾರು ಬೇರೆ ಬೇರೆ ಸ್ಟೆಪ್ಸ್ ಇರುತ್ತೆ. ಆ ಸ್ಟೆಪ್ಸ್ ಮೂಲಕ, ಆ ವಿಧಾನಗಳ ಮೂಲಕ ಒಂದಷ್ಟು ವಿದ್ಯಮಾನಗಳ ಬಗ್ಗೆ ವಿಷಯವನ್ನ ಸಂಗ್ರಹಿಸೋದು, ಮಾಹಿತಿಯನ್ನ ಕಲೆ ಹಾಕುವುದು. ಅದರಲ್ಲೂ ಯಾವ ರೀತಿಯ ಮಾಹಿತಿ ಅಂದ್ರೆ ವಸ್ತುಸ್ಥಿತಿ ಹೇಗಿದೆಯೋ ಹಾಗೆ ಅಂಕೆ ಅಂಶಗಳ ಮೂಲಕ ಅಥವಾ ವಾಸ್ತವಿಕ ವಸ್ತುನಿಷ್ಠ ಜ್ಞಾನ ಏನಿದೆ ಅದರ ಮೂಲಕ ಪತ್ತೆ ಹಚ್ಚುವ ಒಂದು ಪ್ರಕ್ರಿಯೆ ಅಂತ ಕರಿತೀವಿ. ಇಟ್ ಈಸ್ ಸಿಸ್ಟಮ್ಯಾಟಿಕ್ ಇನ್ವೆಸ್ಟಿಗೇಷನ್ ಆರ್ ಸ್ಟಡಿ ಅಬೌಟ್ ವೇರಿಯಸ್ ಥಿಂಗ್ಸ್ ಅರೌಂಡ್ ಅಸ್. ನಮ್ಮ ಸುತ್ತಲಿನ ವಿಷಯಗಳ ಬಗ್ಗೆ ವ್ಯವಸ್ಥಿತವಾಗಿ ತನಿಖೆ ಮಾಡುವುದರ ಮೂಲಕ ಅಧ್ಯಯನ ಮಾಡುವುದು. ಸೊ ವಿ ಆರ್ ಗೋಯಿಂಗ್ ಟು ಸಿಸ್ಟಮ್ಯಾಟಿಕಲಿ ಇನ್ವೆಸ್ಟಿಗೇಟ್ ಆರ್ ಸ್ಟಡಿ ಅಬೌಟ್ ಸಮಥಿಂಗ್ ಅರೌಂಡ್ ಅಸ್. ದಟ್ ಈಸ್ ಕಾಲ್ಡ್ ರಿಸರ್ಚ್. ಸೊ ಆಗ್ಲೇ ಹೇಳ್ದಂಗೆ ಒಂದು ವ್ಯವಸ್ಥಿತವಾಗಿ ತನಿಖೆ ಮಾಡೋದು ಅಥವಾ ವಿಚಾರಣೆ ಮಾಡೋದು. ಯಾವುದ್ರ ಬಗ್ಗೆ? ನಮ್ಮ ಸುತ್ತ ಏನ್ ನಡೀತಾ ಇದೆ ಅನ್ನೋದ್ರ ಬಗ್ಗೆ ಪತ್ತೆ ಹಚ್ಚುವ, ಕಂಡುಕೊಳ್ಳುವ, ಹುಡುಕುವ ಒಂದು ಸ್ಥಿತಿಯನ್ನ ನಾವು ಸಂಶೋಧನೆ ಅಂತ ಕರಿತೀವಿ. ನೆಕ್ಸ್ಟ್ ಡೆಫಿನಿಷನ್ಸ್, ವ್ಯಾಖ್ಯೆಗಳು. ಯಾರ್ಯಾರು
ತಮ್ಮ ಅಭಿಪ್ರಾಯನ ಹೇಗೆ ಸಂಶೋಧನೆಯನ್ನ ವ್ಯಾಖ್ಯಾನಿಸಿದ್ದಾರೆ ಅಂತ. ಅದಕ್ಕೆ ಮುಂಚೆ ರಿಸರ್ಚ್ ಅಂದ್ರೆ ಏನು ಅಂತ ಇನ್ನೊಂದೆರಡು ಅಂಶ ತಿಳ್ಕೊಂಡ್ಬಿಡೋಣ. In an original contribution to the existing stock of knowledge, making for its advancement. ಜ್ಞಾನವನ್ನು ಉನ್ನತೀಕರಿಸಿಕೊಳ್ಳುವ ಉದ್ದೇಶದಿಂದ ಮೂಲವಾಗಿ ಅಸ್ತಿತ್ವದಲ್ಲಿರುವ ಜ್ಞಾನಕ್ಕೆ ಕೊಡುಗೆಯನ್ನು ನೀಡುವುದು. ಅಂದ್ರೆ ನಾವು ಏನು ಕಂಡುಹಿಡಿತೀವಿ ಅದೆಲ್ಲ ಹೊಸದಾಗಿ ಇರ್ಬೇಕು, ಯಾರ್ದೋ ನಕಲು ಮಾಡಬಾರ್ದು, ಯಾರ್ದೋ ಡೂಪ್ಲಿಕೇಟ್ ಆಗಿ ಯಾರೋ ಮಾಡಿದ್ದ ಕಾಪಿ ಪೇಸ್ಟ್ ಮಾಡ್ಬಿಟ್ಟು ಹೇಳ್ಬಿಡೋದಲ್ಲ. ನಾವೇನೇ ಮಾಡಿದ್ರು ಕೂಡ ಅದನ್ನ ಹೊಸ ರೀತಿಯಲ್ಲಿ, ಹೊಸ ಮಾರ್ಗಗಳು ಅನ್ಸ್ಬೇಕು, ಹೊಸ ಚಿಂತನೆಗಳು ಅನ್ಸ್ಬೇಕು. ಆ ರೀತಿಯಲ್ಲಿ ಇರುವ ಜ್ಞಾನಕ್ಕೆ ಇನ್ನಷ್ಟು ಜ್ಞಾನವನ್ನ ಸೇರಿಸುವಂಥದ್ದು, ಇನ್ನಷ್ಟು ಜ್ಞಾನವನ್ನ ಉನ್ನತೀಕರಿಸುವಂತಹ ಒಂದು ವಿದ್ಯಮಾನನ ಸಂಶೋಧನೆ ಅಂತ ಕರಿತೀವಿ. It is the pursuit of truth with the help of study, observation, comparison and experiments. ಸಂಶೋಧನೆ ಅನ್ನೋದು ಸತ್ಯವನ್ನ ಅನ್ವೇಷಿಸುವುದು. ಯಾವುದರ ಮೂಲಕ? ಅಧ್ಯಯನ, ಅವಲೋಕನ, ಪ್ರಯೋಗ ಮತ್ತು ಹೋಲಿಸೋದು. ಈ 4 ಅಂಶಗಳ ಮೂಲಕ ನಿಜವಾದ ಸತ್ಯ ಏನು ಅಂತ ಅನ್ವೇಷಿಸುವ ಪ್ರಯತ್ನನೇ ಸಂಶೋಧನೆ ಅಂತ ಕರಿತೀವಿ. ಸೊ ಇದಕ್ಕೆ ರೆಡ್ಮನ್ ಅಂಡ್ ಮೋರಿ ಅನ್ನೋರು ಒಂದು ವ್ಯಾಖ್ಯಾನ ಕೊಡ್ತಾರೆ. ಅವ್ರ ಪ್ರಕಾರ ಡಿಫೈನ್ಡ್ ರಿಸರ್ಚ್ ಆಸ್ ಎ ಸಿಸ್ಟಮಟೈಸ್ಡ್ ಎಫರ್ಟ್ ಟು ಗೇನ್ ನ್ಯೂ ನಾಲೆಡ್ಜ್. ಹೊಸ ಜ್ಞಾನವನ್ನು ವ್ಯವಸ್ಥಿತವಾಗಿ ಅನ್ವೇಷಿಸುವ ಪ್ರಯತ್ನ ಅಂತ ಅವ್ರು ಹೇಳ್ತಾರೆ. ಅಂದ್ರೆ ಹೊಸ ಹೊಸ ವಿಷಯಗಳನ್ನು, ಹೊಸ ಮಾಹಿತಿ, ಹೊಸ ದತ್ತಾಂಶಗಳನ್ನು ಪ್ರತಿ ಕ್ಷಣ ಪ್ರತಿದಿನ ಹೊಸದೇನೋ ನಡೀತಾ ಇರುತ್ತೆ, ಅದನ್ನೆಲ್ಲ ಹುಡುಕುವ ಅಥವಾ ವ್ಯವಸ್ಥಿತವಾಗಿ ಪತ್ತೆ ಹಚ್ಚುವ ಒಂದು ಪ್ರಯತ್ನನ ರಿಸರ್ಚ್ ಅಂತ ರೆಡ್ಮನ್ ಅಂಡ್ ಮೋರಿ ಅವರು ಹೇಳ್ತಾರೆ. ನೆಕ್ಸ್ಟ್, ಅಕಾರ್ಡಿಂಗ್ ಟು ಕ್ಲಿಫರ್ಡ್ ವುಡಿ, ರಿಸರ್ಚ್ ಕಂಪ್ರೈಸಸ್ defining and redefining problems, formulating hypotheses or suggest solutions, collecting, organizing and evaluating the data, making deductions and reaching conclusions, and at the last carefully testing the conclusions to determine whether they fit into the formulating hypothesis. ಸೊ ಇದೆಲ್ಲ ಸ್ವಲ್ಪ ಟೆಕ್ನಿಕಲ್ ಅನ್ಸುತ್ತೆ, ಬಟ್ ರಿಸರ್ಚ್ ಲ್ಯಾಂಗ್ವೇಜ್ ಅಲ್ಲಿ ಅವರು ಡಿಫೈನ್ ಮಾಡ್ತಾರೆ ಕ್ಲಿಫರ್ಡ್ ಅಂಡ್ ವುಡಿ ಅನ್ನೋರು. ಸಂಶೋಧನೆ ಅನ್ನೋದು ಏನೇನನ್ನ ಒಳಗೊಂಡಿದೆ ಅಂತ ಹೇಳ್ತಾರೆ. ಒಂದು, ಡಿಫೈನಿಂಗ್ ಅಂಡ್ ರೀಡಿಫೈನಿಂಗ್ ಪ್ರಾಬ್ಲಮ್ಸ್, ಅಂದ್ರೆ ಒಂದು ಸಮಸ್ಯೆಯನ್ನ ವ್ಯಾಖ್ಯಾನಿಸುವುದು ಮತ್ತು ಪುನರ್ ಪರಿಶೀಲಿಸುವುದು. ಈಗ ನಾವು ಇವತ್ತೇನೋ ಒಂದು ಬಡತನ ಅಂತ ಹೇಳ್ಬಿಡ್ತೀವಿ, ಬಟ್ ಆ ವ್ಯಾಖ್ಯಾನ ಇನ್ನೊಂದು 5 ವರ್ಷ ಆದ್ಮೇಲೆ ಅದೇ ರೀತಿ ಇರೋದಿಲ್ಲ. ಹಿಂದೆ ಎಲ್ಲ BPL ಕಾರ್ಡ್ ಇರ್ಬೇಕಂದ್ರೆ ಗ್ಯಾಸ್ ಇರಬಾರ್ದು, ಟಿವಿ ಇರಬಾರ್ದು ಅಂತ ಡಿಫೈನ್ ಮಾಡಿದ್ರು, ಆದ್ರೆ ಈಗ ಅದೆಲ್ಲ ಕಾಮನ್ ಆಗ್ತಿದೆ. ಸೊ ಬಡತನ ಅನ್ನುವಂಥ ಸಮಸ್ಯೆನ ಆಗಿಂದಾಗೆ ಬದಲಾಯಿಸ್ಬೇಕು ಅಂದ್ರೆ ಅದೇ ರಿಸರ್ಚ್. ಸೊ ಆ ರಿಸರ್ಚ್ ಅಲ್ಲಿ ಕೆಲಸ ಅದರ ಪ್ರಮುಖವಾಗಿ ಒಳಗೊಂಡಿರೋದೇ ಇದು. ಅದ್ರ ಜೊತೆಗೆ ಫಾರ್ಮುಲೇಟಿಂಗ್ ಹೈಪೋಥೆಸಿಸ್, ಪ್ರಾಕ್ ಕಲ್ಪನೆಗಳನ್ನು ರೂಪಿಸಿಕೊಳ್ಳುವುದು. ಅಂದ್ರೆ ವೈಜ್ಞಾನಿಕವಾದ ಕಲ್ಪನೆ, ಅದಕ್ಕೊಂದು ತಳಹದಿ, ವೈಜ್ಞಾನಿಕ ತಳಹದಿ ಇದೆ ಹೈಪೋಥೆಸಿಸ್. ಅಂದ್ರೆ ಬಡತನಕ್ಕೆ ನಿರುದ್ಯೋಗ ಮತ್ತು ಜನಸಂಖ್ಯೆ ಸಂಬಂಧ ಇದೆ, ಬಡತನಕ್ಕೂ ನಿರುದ್ಯೋಗಕ್ಕೂ ಸಂಬಂಧ ಇದೆ ಅಂತ ಹೇಳ್ತೀವಲ್ಲ, ಅದು ಹೈಪೋಥೆಸಿಸ್. ಆಮೇಲೆ ಆ ಹೈಪೋಥೆಸಿಸ್ ಸರಿನಾ ತಪ್ಪು ಅಂತ ನೆಕ್ಸ್ಟ್. ಸಜೆಸ್ಟೆಡ್ ಸೊಲ್ಯೂಷನ್ಸ್, ಸಂಶೋಧನೆಯಲ್ಲಿ ಪರಿಹಾರವನ್ನ ಸೂಚಿಸುವುದು. ಮತ್ತೆ ದತ್ತಾಂಶವನ್ನ ಸಂಗ್ರಹಿಸುವುದು, ಸಂಘಟಿಸುವುದು ಮತ್ತು ಮೌಲ್ಯಮಾಪನ ಮಾಡುವುದು. ಅಂದ್ರೆ ಡೇಟಾ ಕಲೆಕ್ಷನ್, ಇಂಟರ್ವ್ಯೂ, ಒಬ್ಸರ್ವೇಷನ್, ಬೇರೆ ಬೇರೆ ಮೆಥಡ್ ಇದೆ. ಆ ಮೆಥಡ್ಗಳ ಮೂಲಕ ಬಡತನ ಯಾಕಿದೆ ಅಂತ ದತ್ತಾಂಶವನ್ನ ಸಂಗ್ರಹಿಸಿ ಅದನ್ನ ವ್ಯವಸ್ಥಿತವಾಗಿ ರೂಪಿಸೋದೆ ರಿಸರ್ಚ್ನ ಒಂದು ಆಧಾರ ಅಥವಾ ಅಂಗ ಅಂತ ಹೇಳ್ಬೋದು. ಮೇಕಿಂಗ್ ಡಿಡಕ್ಷನ್ಸ್, ಅಂದ್ರೆ ಏನೋ ಒಂದು
ಸಿದ್ಧಾಂತವನ್ನ ಕಂಡುಕೊಳ್ಳೋದು, ಏನೋ ಒಂದು ವೈಜ್ಞಾನಿಕ ಅಂಶವನ್ನ ಕಂಡುಕೊಳ್ಳೋದು ಆ ದತ್ತಾಂಶದಿಂದ. ಅಂಡ್ ರೀಚಿಂಗ್ ಕನ್ಕ್ಲೂಷನ್, ಒಂದು ನಿರ್ಧಾರಕ್ಕೆ ಬರೋದು. ನಾವು ಬಡತನ ಹಳ್ಳಿಯಲ್ಲೇ ಜಾಸ್ತಿ ಇದೆ ಅಂತ ಹೇಳಿದ್ರಲ್ಲ, ಯಾಕಿದೆ ಅಂತ ಒಂದು ನಿರ್ಧಾರಕ್ಕೆ ಸಂಶೋಧನೆ ಮುಗಿದ್ಮೇಲೆ ಬರೋದು. ಲಾಸ್ಟ್ ಟೆಸ್ಟಿಂಗ್ ದ ಕನ್ಕ್ಲೂಷನ್, ಆ ಒಂದು ನಿರ್ಧಾರ ಏನಿದೆ ಅದನ್ನ ಪರೀಕ್ಷಿಸೋದು, ಮತ್ತೆ ಆ ಪ್ರಾಕಲ್ಪನೆಗೂ ಆ ನಿರ್ಧಾರಕ್ಕೂ ಕೊನೆಯಲ್ಲಿ ನಾವೇನು ಸಾರಾಂಶವನ್ನ ಮಾಡ್ತೀವಿ ಅದೆರಡಕ್ಕೂ ಸಂಬಂಧ ಇದೆಯಾ ಅಂತ ಪತ್ತೆ ಹಚ್ಚೋದು. ಸೊ ಇದೆಲ್ಲ ಮಾಡುವಂತ ಪ್ರಕ್ರಿಯೆನೇ ಸಂಶೋಧನೆ ಅಂತ ಕ್ಲಿಫರ್ಡ್ ಅಂಡ್ ವುಡಿ ಅವರು ಹೇಳ್ತಾರೆ. ನೆಕ್ಸ್ಟ್, ಡಿ ಸ್ಲೆಸೆಂಜರ್ ಅಂಡ್ ಎಂ ಸ್ಟೀವೆನ್ಸನ್ ಎನ್ಸೈಕ್ಲೋಪೀಡಿಯಾ ಆಫ್ ಸೋಷಿಯಲ್ ಸೈನ್ಸಸ್, ಸಮಾಜ ವಿಜ್ಞಾನಗಳ ಒಂದು ಎನ್ಸೈಕ್ಲೋಪೀಡಿಯಾ ಏನಂತೀವಿ ಕನ್ನಡದಲ್ಲಿ ಎಕ್ಸಾಕ್ಟ್ ಆಗಿ, ಡಿಕ್ಷನರಿ ಇದು ಇನ್ನೂ ಮುಂದುವರೆದ ಭಾಗನ ಎನ್ಸೈಕ್ಲೋಪೀಡಿಯಾ ಅಂತ ಕರಿತೀವಿ. ಆ ಒಂದು ಎನ್ಸೈಕ್ಲೋಪೀಡಿಯಾದಲ್ಲಿ ಡಿ ಸ್ಲೆಸೆಂಜರ್ ಮತ್ತೆ ಎಂ ಸ್ಟೀವನ್ಸನ್ ಅವರು ರಿಸರ್ಚ್ ಅಂದ್ರೆ ಏನು ಅಂತ ಹೇಳ್ತಾರೆ. ಡಿಫೈನ್ ರಿಸರ್ಚ್ ಆಸ್ ದ ಮ್ಯಾನಿಪುಲೇಷನ್ ಆಫ್ ಥಿಂಗ್ಸ್, ಕಾನ್ಸೆಪ್ಟ್ಸ್ ಆರ್ ಸಿಂಬಲ್ಸ್ for the purpose of generalizing to extent correct or verify the knowledge, whether they aids in construction of theory or the practice of an art. ಒಂದು ಸಿದ್ಧಾಂತ ಅಥವಾ ಪ್ರಾಯೋಗಿಕವಾಗಿ ಜ್ಞಾನವನ್ನ ಬಳಸಲು ಅಗತ್ಯವಿರುವ ಎಲ್ಲ ಮಾಹಿತಿಯನ್ನು, ಪರಿಕಲ್ಪನೆಗಳನ್ನು ಉದ್ದೇಶಪೂರ್ವಕವಾಗಿ ಮಾರ್ಪಡಿಸುವ ಒಂದು ಪ್ರಯತ್ನವೇ ಸಂಶೋಧನೆ ಅಂತ ಕರೀತಾರೆ. ಸೊ ಅವ್ರು ಒಂದು ಸ್ವಲ್ಪ ಟೆಕ್ನಿಕಲ್ ಆಗಿ ಹೇಳುವಾಗ ಏನಂತಾರೆ ಅಂದ್ರೆ, ರಿಸರ್ಚ್ ಮ್ಯಾನಿಪುಲೇಟ್ಸ್ ಡೇಟಾ ಸಮ್ಟೈಮ್ಸ್. ಮ್ಯಾನಿಪುಲೇಟ್ಸ್ ಅಂದ್ರೆ ಕುಶಲತೆಯಿಂದ ಅದನ್ನ ಸೂಕ್ಷ್ಮವಾಗಿ ಗಮನಿಸಿ ಅದನ್ನ ಮಾಡುವಂತದ್ದು. ಸೊ ಅದನ್ನ ರಿಸರ್ಚ್ ಅಂತ ಕರೀತಾರೆ ಸ್ಲೆಸೆಂಜರ್ ಅಂಡ್ ಎಂ ಸ್ಟೀವನ್ಸನ್ ಅವರು. ಸೊ ಇದಿಷ್ಟು ಡೆಫಿನೇಷನ್ಸ್ ಆಫ್ ರಿಸರ್ಚ್. ನೆಕ್ಸ್ಟ್, ಪರ್ಪಸ್ ಆಫ್ ರಿಸರ್ಚ್, ಸಂಶೋಧನೆ ಮಾಡುವ ಉದ್ದೇಶಗಳೇನು ಅಂತ. ನಂಬರ್ 1, ಟು ಗೇನ್ ಫ್ಯಾಮಿಲಾರಿಟಿ ವಿತ್ ದ ಫಿನಾಮಿನಾ ಆರ್ to achieve new insights into it. ವಿದ್ಯಮಾನದ ಬಗ್ಗೆ ಅರ್ಥ ಮಾಡಿಕೊಳ್ಳುವುದು ಮತ್ತು ಆಳವಾದ ಜ್ಞಾನವನ್ನು ಗಳಿಸುವುದು, ಅಂತರಂಗದ ಜ್ಞಾನವನ್ನು ಗಳಿಸುವುದು. ಈಗ ಒಂದು ವಿದ್ಯಮಾನ, ಈಗ ಫಾರ್ ಎಕ್ಸಾಂಪಲ್ ಇತ್ತೀಚೆಗೆ ಮೊಬೈಲ್ ಯೂಸ್ ಮಾಡೋದ್ರಿಂದ ಪ್ರಾಬ್ಲಮ್ ಆಗ್ತಾ ಇದೆ ಅಂತ, ಮೊಬೈಲ್ ತುಂಬಾ ಅಡಿಕ್ಷನ್ ಜಾಸ್ತಿ ಆಗ್ತಾ ಇದೆ ಅನ್ನೋ ಒಂದು ವಿದ್ಯಮಾನ. ಸೊ ಆ ವಿದ್ಯಮಾನದ ಬಗ್ಗೆ ಸಂಪೂರ್ಣವಾಗಿ ತಿಳ್ಕೊಳ್ಬೇಕಾದ್ರೆ ಅದು ರಿಸರ್ಚ್ ನ ಒಂದು ಉದ್ದೇಶ. ಆ ವಿದ್ಯಮಾನದ ಬಗ್ಗೆ ಸಂಪೂರ್ಣವಾಗಿ ಆಳವಾಗಿ ತಿಳ್ಕೊಂಡು ಅದಕ್ಕೆ ಒಂದು ಪರಿಹಾರನ ಕಂಡುಕೊಳ್ಳೋದು, ಇದು ಮೊದಲನೇ ಉದ್ದೇಶ. ಎರಡನೇದು, ಟು ಪೋರ್ಟ್ರೇ ಅಕ್ಯುರೇಟ್ಲಿ ದ ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ಎ ಪರ್ಟಿಕ್ಯುಲರ್ ಇಂಡಿವಿಜುವಲ್ ಸಿಚುವೇಶನ್ ಆರ್ ಎ ಗ್ರೂಪ್. ಸಮೂಹ, ಸನ್ನಿವೇಶ ಅಥವಾ ವ್ಯಕ್ತಿಯ ಲಕ್ಷಣಗಳನ್ನು ಯಥಾವತ್ತಾಗಿ ಚಿತ್ರಿಸುವುದಾಗಿದೆ. ಅಂದ್ರೆ ಹೇಗಿದೆಯೋ ಹಾಗೆ ಯಾರೋ ಒಬ್ರು ಕಂಡುಹಿಡಿದಿರ್ತಾರೆ, ಅದನ್ನ ಈಗಿನ ಪ್ರಸ್ತುತ ಸಂದರ್ಭಕ್ಕೆ ಅದನ್ನ ವಿವರಿಸೋದು ಅಷ್ಟೇ. ಅದು ಕೂಡ ಉದ್ದೇಶ ಆಗಿರುತ್ತೆ. ಸೊ ಈಗ ಯಾರೋ ಮಹಿಳೆಯರ ಸಮಸ್ಯೆ ಬಗ್ಗೆ ಅಧ್ಯಯನ ಮಾಡಿದ್ದಾರೆ. ಸೊ ಈಗ ಮಹಿಳೆಯರ ಸಮಸ್ಯೆ ಹೇಗಿದೆ ಅನ್ನುವಾಗ ಆ ಅಧ್ಯಯನವನ್ನ ಆಧರಿಸಿ ವಿವರಿಸೋದಷ್ಟೇ, ಹೊಸದೇನು ಕಂಡುಹಿಡಿಯೋದಿರಲ್ಲ, ಇರೋದನ್ನೇ ವಿವರಿಸೋದು. ಇದು ಕೂಡ ಸಂಶೋಧನೆಯ ಒಂದು ಪ್ರಮುಖ ಉದ್ದೇಶ ಆಗಿರುತ್ತೆ. 3, ಟು ಡಿಟರ್ಮೈನ್ ದ ಫ್ರೀಕ್ವೆನ್ಸಿ ವಿಚ್ ಸಮಥಿಂಗ್ ಅಕರ್ಸ್ ಆರ್ ಸಮಥಿಂಗ್ ಈಸ್ ಅಸೋಸಿಯೇಟೆಡ್ ವಿತ್ ಸಮಥಿಂಗ್ ಎಲ್ಸ್. ಅಂದ್ರೆ ಒಂದು ವಿಷಯ ಮತ್ತೊಂದು ವಿಷಯದ ನಡುವಿನ ಅಂತರವೇನು ಅಥವಾ ಹೇಗೆ ಒಂದಕ್ಕೊಂದು ಸಂಬಂಧ ಇದೆ ಎಂದು ಪತ್ತೆ ಹಚ್ಚುವುದು. ಸೊ ಇದು ಸಂಶೋಧನೆಯಲ್ಲಿ
ಆನ್ಲೈನ್ ಟೀಚಿಂಗು ಸ್ಟೂಡೆಂಟ್ಸ್ ಅಲ್ಲಿ ಇಂಟ್ರೆಸ್ಟ್ ಕ್ರಿಯೇಟ್ ಮಾಡ್ತಾ ಇದೆಯಾ? ಆನ್ಲೈನ್ ಟೀಚಿಂಗು ಸ್ಟೂಡೆಂಟ್ ಪರ್ಫಾರ್ಮೆನ್ಸ್ ಏನ್ ಸಂಬಂಧ ಇದೆ? ಸೊ ಆನ್ಲೈನ್ ಟೀಚಿಂಗ್ ಜಾಸ್ತಿ ಮಾಡಿದ್ರೆ ಸ್ಟೂಡೆಂಟ್ ಪರ್ಫಾರ್ಮೆನ್ಸ್ ಜಾಸ್ತಿ ಆಗುತ್ತಾ? ಅಥವಾ ಸ್ಟೂಡೆಂಟ್ಸ್ ಪರ್ಫಾರ್ಮೆನ್ಸ್ ಹೆಚ್ಚಾಗಬೇಕು ಅಂದ್ರೆ ಟೆಕ್ನಾಲಜಿ ಬಳಸ್ಬೇಕಾ? ಸೊ ಇದಕ್ಕೆ ಒಂದಕ್ಕೊಂದು ಏನ್ ಸಂಬಂಧ ಇದೆ, ಅದಕ್ಕೆ ಒಂದಕ್ಕೊಂದು ಏನು ಅವಲಂಬನೆ ಆಗಿದೆ ಅಂತ ಪತ್ತೆ ಹಚ್ಚುವ ಪ್ರಯತ್ನ ಕೂಡ ಉದ್ದೇಶ ಆಗಿರುತ್ತೆ. ಫೋರ್ತ್ ಒನ್, ಟು ಟೆಸ್ಟ್ ಎ ಹೈಪೋಥೆಸಿಸ್ ಆಫ್ ಎ ಕಾಸಲ್ ರಿಲೇಶನ್ಶಿಪ್ ಬಿಟ್ವೀನ್ ದ ವೇರಿಯಬಲ್ಸ್. ಸೊ ಸಂಶೋಧನೆಯಲ್ಲಿ ನಾವು ಕೆಲವು ಮಾಹಿತಿ ಸಂಗ್ರಹಿಸುವಾಗ ಒಂದಷ್ಟು ಪ್ರಮುಖ ವಿಷಯಗಳನ್ನ ಇಟ್ಕೊಳ್ತೀವಿ, ಅಂತದನ್ನ ವೇರಿಯಬಲ್ಸ್ ಅಂತ ಕರಿತೀವಿ. ಆ ವೇರಿಯಬಲ್ಸ್ ಅನ್ನುವಂಥದ್ದು ಒಂದಕ್ಕೊಂದು ಏನ್ ಸಂಬಂಧ ಇದೆ ಅಂತ ಹೇಳಿರ್ತೀವಿ, ನಾವು ಪ್ರಾಕಲ್ಪನೆ ಮಾಡಿರ್ತೀವಿ. ಇದರಿಂದನೇ ಇದು ಜಾಸ್ತಿ ಆಗಿದೆ, ನಿರುದ್ಯೋಗದಿಂದನೇ ಬಡತನ ಜಾಸ್ತಿ ಆಗಿದೆ, ಅಥವಾ ಉದ್ಯೋಗ ಸಿಕ್ಕಿದ ತಕ್ಷಣ ಬಡತನ ಕಡಿಮೆ ಆಗಿದೆ ಅಂತ ಏನೋ ಒಂದು ಹೇಳಿರ್ತೀವಲ್ಲ, ಅದು ನಿಜವಾಗ್ಲೂ ಸರಿನಾ ಅಂತ ಪರೀಕ್ಷಿಸ್ತೀವಿ. ಆ ಪ್ರಾಕಲ್ಪನೆಯನ್ನ ಪರೀಕ್ಷಿಸುವುದು ಕೂಡ ರಿಸರ್ಚ್ ನ ಉದ್ದೇಶ ಆಗಿರುತ್ತೆ. ನೆಕ್ಸ್ಟ್, ಮೋಟಿವೇಶನ್ ಟು ಡೂ ರಿಸರ್ಚ್. ಸಂಶೋಧನೆ ಮಾಡಕ್ಕೆ ಏನು ಪ್ರೇರಣೆ, ಯಾವ ಆಧಾರದ ಮೇಲೆ ನಾವು ಸಂಶೋಧನೆ ಮಾಡಬೇಕು ಅಂತ ಅನಿಸುತ್ತೆ ಅಂತ. ಅದರಲ್ಲಿ ಮೊದಲನೇದು, ಡಿಸೈರ್ ಟು ಗೆಟ್ ಎ ರಿಸರ್ಚ್ ಡಿಗ್ರಿ ಅಲಾಂಗ್ ವಿತ್ ಇಟ್ಸ್ ಕಾನ್ಸಿಕ್ವೆನ್ಸಸ್ ಬೆನಿಫಿಟ್. ಸೊ ರಿಸರ್ಚ್ ಸಂಶೋಧನೆ ಅನ್ನೋದು ಒಂದು ವೃತ್ತಿ ತರ ಕೂಡ ಆಗಿದೆ. ಸೊ ಇಲ್ಲಿ MPhil PhD ಅನ್ನುವಂತ ಒಂದು ಕ್ವಾಲಿಫಿಕೇಶನ್ ಎಲ್ಲ ಇದೆಯಲ್ಲ, ಇದು ಬೇಕು ಅಂತ ಉದ್ದೇಶಕ್ಕೋಸ್ಕರ. ಮತ್ತೆ ಆ PhD ಮಾಡಿದ್ಮೇಲೆ ಏನ್ ಸಿಗುತ್ತೆ? ಸೊ ಒಂದು ಕ್ವಾಲಿಫಿಕೇಶನ್, ಒಂದು ಡಾಕ್ಟರೇಟ್ ಸಿಗುತ್ತೆ, ಒಂದಷ್ಟು ಫಂಡ್ ಸಿಗುತ್ತೆ, ಯೂನಿವರ್ಸಿಟಿಲಿ ಎಲ್ಲಾದ್ರೂ ಟೀಚರ್ ಆಗಕ್ಕೆ ಅವಕಾಶ ಸಿಗುತ್ತೆ. ಈ ಎಲ್ಲ ಒಂದು ಪ್ರೇರಣೆಯಿಂದ ನಾನು PhD ಮಾಡಬೇಕು, ನಾನು MPhil ಮಾಡಬೇಕು, ನಾನು ಟೀಚಿಂಗ್ ಹೋಗ್ಬೇಕು, ಯೂನಿವರ್ಸಿಟಿಗೆ ಟೀಚ್ ಮಾಡಬೇಕು, ಅದರಿಂದ ನನಗೆ ಒಂದಷ್ಟು ಫಂಡ್ಸ್ ಕೂಡ ಸಿಗುತ್ತೆ, ನನ್ನ ಜೀವನ ಉತ್ತಮ ಆಗುತ್ತೆ ಅನ್ನೋ ಒಂದು ಪ್ರೇರಣೆಯಿಂದ ರಿಸರ್ಚ್ ಕೆಲವರು ಮಾಡ್ತಾರೆ. ಸೆಕೆಂಡ್ ಒನ್, ಡಿಸೈರ್ ಟು ಫೇಸ್ ಚಾಲೆಂಜಸ್ ಇನ್ ಸಾಲ್ವಿಂಗ್ ಅನ್ಸಾಲ್ವ್ಡ್ ಪ್ರಾಬ್ಲಮ್ಸ್ ಕನ್ಸರ್ನಿಂಗ್ ಪ್ರಾಕ್ಟಿಕಲ್ ಇನಿಷಿಯೇಟಿವ್ ರಿಸರ್ಚ್. ಪ್ರಾಕ್ಟಿಕಲ್ ಪ್ರಾಬ್ಲಮ್ ಇನಿಷಿಯೇಟ್ಸ್ ರಿಸರ್ಚ್. ಕೆಲವೊಮ್ಮೆ ಸವಾಲಾಗಿರುವಂತಹ, ಪರಿಹರಿಸಲು ಸಾಧ್ಯವಾಗದಂತಹ ಸಮಸ್ಯೆಗಳನ್ನು ಪರಿಹರಿಸಲು ಅಥವಾ ಪ್ರಾಯೋಗಿಕವಾಗಿ ಯಾವ ರೀತಿ ಪರಿಹಾರಗಳನ್ನ ಕಂಡುಕೊಳ್ಬೇಕು ಸಮಸ್ಯೆಗೆ ಅಂತ ಕಂಡುಕೊಳ್ಳೋದ್ರಲ್ಲಿ ಸಂಶೋಧನೆ ಮಾಡಬೇಕು ಅನ್ನುವಂತ ಒಂದು ಪ್ರೇರಣೆ ಬರುತ್ತೆ. ಇದ್ಯಾಕೋ ಏನ್ ಮಾಡಿದ್ರು ಸಾಲ್ವೇ ಆಗ್ತಾ ಇಲ್ಲಪ್ಪ, ಇದ್ರ ಬಗ್ಗೆ ನೋಡೋಣ, ಏನ್ ಮಾಡ್ಬೋದು ಅಂತ ನೋಡೋಣ. ಸೊ ಎಜುಕೇಶನ್ ಜಾಸ್ತಿ ಆಗ್ತಾ ಇದ್ರು, ಡಿವೋರ್ಸ್ ಜಾಸ್ತಿ ಆಗ್ತಾ ಇದ್ರು. ಸೊ ಏನು ಇದು ಇಷ್ಟು ಸವಾಲಾಗಿದೆಯಲ್ಲ, ಯಾಕೆ ಅಂತ ಪತ್ತೆ ಹಚ್ಚೋದು. ಆ ಒಂದು ಪ್ರೇರಣೆಯಿಂದ ಕೂಡ ಸಂಶೋಧನೆ ಮಾಡ್ತಾರೆ. 3, desire to get intellectual joy of doing some creative work. ಸೃಜನಾತ್ಮಕ ಕಾರ್ಯಗಳಲ್ಲಿ ತೊಡಗಿಸಿಕೊಳ್ಳುವುದರ ಮೂಲಕ ಬೌದ್ಧಿಕ ಆಸ್ವಾದನೆಯನ್ನು ಪಡೆಯುವುದಕ್ಕಾಗಿ ಅಥವಾ ಬೌದ್ಧಿಕ ಆನಂದವನ್ನು ಪಡೆಯುವುದಕ್ಕಾಗಿ. ಕೆಲವರಿಗೆ ಹೊಸದು ಕಂಡುಹಿಡಿತಾ ಇದ್ರೆ ಏನೋ ಒಂಥರ ಖುಷಿ, ನಾನು ಹೊಸದೇನೋ ಕಂಡುಹಿಡಿದ್ಬಿಟ್ಟೆ, ನಾನೇನೋ ಒಂದು ಸಾಧನೆ ಮಾಡಿದೆ ಅಂತ. ಆ ಒಂದು ಪ್ರೇರಣೆಯಿಂದ ಕೂಡ ಸಂಶೋಧನೆ ಮಾಡ್ತಾರೆ. ಫೋರ್ತ್ ಒನ್, ಡಿಸೈರ್ ಟು ಬಿ ಸರ್ವಿಸ್ ಟು ದ ಸೊಸೈಟಿ. ಸಮಾಜಕ್ಕೆ ಸೇವೆಯನ್ನು ಸಲ್ಲಿಸುವ ಆಸೆಯಿಂದ ಸಂಶೋಧನೆ ಮಾಡ್ತಾರೆ ಕೆಲವರು. ಸೊ ಇಷ್ಟು ಪ್ರಾಬ್ಲಮ್ ಇದೆಯಲ್ಲಪ್ಪ, ಎಷ್ಟು ಜನ ನರಳ್ತಾ ಇದಾರಲ್ಲಪ್ಪ, ಏನಾರು ಮಾಡೋಣ, ಇರೋ ಸಮಾಜಕ್ಕೆ ಈ ಸಂಶೋಧನೆ ಮೂಲಕ ನಾನು ಏನಾರು ಕೊಡುಗೆ ಕೊಡೋಣ ಅನ್ನೋ ಒಂದು ಪ್ರೇರಣೆಯಿಂದ ಕೂಡ ಸಂಶೋಧನೆನ ಕೆಲವರು ಮಾಡ್ತಾರೆ. ನೆಕ್ಸ್ಟ್, ಫಿಫ್ತ್ ಒನ್, ಡಿಸೈರ್ ಟು ಗೆಟ್ ರೆಸ್ಪೆಕ್ಟಬಿಲಿಟಿ. ಗೌರವವನ್ನು ಸಂಪಾದನೆ ಮಾಡುವುದಕ್ಕಾಗಿ ಕೆಲವರು ಸಂಶೋಧನೆ ಮಾಡೋದ್ರಿಂದ ಸೈಂಟಿಸ್ಟ್, ಸೋಷಿಯಲ್ ಸೈಂಟಿಸ್ಟ್, ಪ್ರೊಫೆಸರ್ ಅಥವಾ ಒಂದು ಸಮಾಜದಲ್ಲಿ ಒಂದು ಉನ್ನತ ಸ್ಥಾನವನ್ನ ಪಡ್ಕೊಂಡು ತನ್ಮೂಲಕ ಗೌರವನ ಪಡ್ಕೊಳ್ಳೋಕ್ಕೂ ಕೂಡ ಸಂಶೋಧನೆಯನ್ನ ಒಂದು ಮಾರ್ಗವಾಗಿ ಆಯ್ಕೆ ಮಾಡ್ಕೋತಾರೆ. 6th, ಡೈರೆಕ್ಟಿವ್ಸ್ ಆಫ್ ಗೌರ್ಮೆಂಟ್. ಕೆಲವೊಮ್ಮೆ ಸರ್ಕಾರ ನಿರ್ದೇಶಿಸುತ್ತೆ, ನೋಡ್ರಿ ಇಂಥ ಕಡೆ ಯಾಕೋ ಅಪೌಷ್ಟಿಕತೆ ಜಾಸ್ತಿ ಇದೆ, ಸ್ವಲ್ಪ ಸ್ಟಡಿ ಮಾಡ್ರಿ ಅಂತ. ಅದಕ್ಕೆ ಒಂದು ಡಿಪಾರ್ಟ್ಮೆಂಟ್ ಕೂಡ ಇದೆ ರಿಸರ್ಚ್ ಮಾಡಕ್ಕೆ. ಸೊ ಈ ಪ್ಲಾನಿಂಗ್, ಸ್ಟ್ಯಾಟಿಸ್ಟಿಕ್ಸ್ ಆ ತರದ ಒಂದು ಡಿಪಾರ್ಟ್ಮೆಂಟ್ ಇದೆ, ಅಲ್ಲೆಲ್ಲ ರಿಸರ್ಚ್ ಮಾಡ್ತಾರೆ ಪಾಲಿಸಿ ಫಾರ್ಮುಲಾ ಮಾಡೋದಕ್ಕೋಸ್ಕರ.
ಪ್ಲಾನು ಪ್ರೋಗ್ರಾಮ್ಸ್ ಇದೆಲ್ಲ ಮಾಡಕ್ ಮುಂಚೆ ಒಂದು ಸ್ಟಡೀಸ್ ಮಾಡ್ತಾರೆ. ಆ ಒಂದು ಉದ್ದೇಶದ ಪ್ರೇರಣೆಯಿಂದ ಕೂಡ ಕೆಲವರು ಸಂಶೋಧನೆಯಲ್ಲಿ ತೊಡಗುತ್ತಾರೆ. 7 ಕ್ಯೂರಿಯಾಸಿಟಿ ಅಬೌಟ್ ನ್ಯೂ ಥಿಂಗ್ಸ್, ಹೊಸ ವಿಷಯಗಳ ಬಗ್ಗೆ ಇರುವ ಕುತೂಹಲ. ಕೆಲವೊಮ್ಮೆ ಸಂಶೋಧನೆ ಮಾಡುವಾಗ ಹೊಸದೇನೋ ತಿಳ್ಕೊಳ್ಬೇಕು ಅನ್ನುವಂತ ಒಂದು ಕುತೂಹಲ ಇರುತ್ತೆ, ಒಂದು ವಿಭಿನ್ನವಾದ ಆಸೆ ಇರುತ್ತೆ. ಸೊ ಆ ಒಂದು ಕುತೂಹಲನ ತಣಿಸ್ಕೊಳ್ಳೋಕೋಸ್ಕರ ಕೆಲವರು ರಿಸರ್ಚ್ ಮಾಡ್ತಾರೆ. ಮೇಲೆ ಅಕ್ಕಿ ಹಾರಾಡ್ತಾ ಇದೆಯಲ್ಲ, ಅದೇ ತರ ಏರೋಪ್ಲೇನ್ ಯಾಕೆ ಹಾರಾಡಿಸ್ಬಾರ್ದು ಅನ್ನೋ ಕುತೂಹಲದಿಂದನೇ ರೈಟ್ ಬ್ರದರ್ಸ್ ಅದನ್ನ ಕಂಡಿಡಿದ್ರು. ನೀರಲ್ಲಿ ಮೀನ್ ತರ ಯಾಕೆ ಈಜಬಾರ್ದು ಅಂತ ಬೋಟು ಶಿಪ್ ಎಲ್ಲ ಕಂಡಿಡಿದ್ರು. ಸೊ ಹೀಗೆ ಕುತೂಹಲದಿಂದ ಏನೇನೋ ಹೊಸ ಸಂಶೋಧನೆಗಳು ನಡೀತವೆ. 8 ಡಿಸೈರ್ ಟು ಅಂಡರ್ಸ್ಟ್ಯಾಂಡ್ ಕಾಸಲ್ ರಿಲೇಶನ್ಶಿಪ್, ಅಂದ್ರೆ ಕಾರಣಗಳನ್ನ ಹುಡುಕುವ ಉದ್ದೇಶದಿಂದ. ಕೆಲವೊಮ್ಮೆ ಇದಕ್ಕೇನ್ ಕಾರಣ, ಯಾಕೆ ಇಲ್ಲೇ ಬಡತನ ಹೆಚ್ಚಿದೆ, ಯಾಕೆ ಇಲ್ಲೇ ಅಂಗವಿಕಲತೆ ಹೆಚ್ಚಾಗ್ತಾ ಇದೆ, ಯಾಕೆ ಇತ್ತೀಚೆಗೆ ಹುಟ್ಟುತ್ತಾ ಇರೋ ಮಕ್ಕಳೆಲ್ಲ ಬೇಗ ಕಾಯಿಲೆಗಳಿಗೆ ಈಡಾಗ್ತಾ ಇದ್ದಾರೆ. ಈ ತರದೆಲ್ಲ ಕೆಲವೊಂದು ವಿಷಯಗಳಿಂದಾಗಿ ಸಂಶೋಧನೆ ಮಾಡ್ತಾರೆ. ನೆಕ್ಸ್ಟ್ ಸೋಷಿಯಲ್ ಥಿಂಕಿಂಗ್ ಅಂಡ್ ಅವೇಕನಿಂಗ್, ಸಾಮಾಜಿಕ ಚಿಂತನೆ ಮತ್ತು ಎಚ್ಚರಿಕೆ. ಸೊ ಸಮಾಜದಲ್ಲಿ ಏನೇನೋ ನಡೀತಾ ಇರುತ್ತೆ, ವಿಭಿನ್ನ ರೀತಿಯ ಸಮಸ್ಯೆಗಳು, ಸಂಕಟಗಳು, ವಿಭಿನ್ನ ರೀತಿಯ ಜನಗಳು. ಸೊ ಇವುಗಳೆಲ್ಲಗಳ ನಡುವೆ ನಮ್ಗೆ ನಾವು ಕೂಡ ಸಮಾಜದ ಭಾಗ ಅಲ್ವಾ, ನಾವು ಏನಾದ್ರು ಮಾಡ್ಬೇಕಲ್ವಾ, ಆ ಒಂದು ಪ್ರೇರಣೆಯಿಂದ ಕೂಡ ಕೆಲವರು ರಿಸರ್ಚ್ ಅಲ್ಲಿ ತೊಡಗುತ್ತಾರೆ. ಸೊ ಇದಿಷ್ಟು ಮೋಟಿವೇಶನ್ ಆಫ್ ರಿಸರ್ಚ್. ನೆಕ್ಸ್ಟ್ ಟೈಪ್ಸ್ ಆಫ್ ರಿಸರ್ಚ್, ಸಂಶೋಧನೆಯ ವಿಧಗಳು. ಅದರಲ್ಲಿ ಮೊದಲನೇದು ಡಿಸ್ಕ್ರಿಪ್ಟಿವ್ ರಿಸರ್ಚ್, ವಿವರಣಾತ್ಮಕ ಸಂಶೋಧನೆ. ರಿಸರ್ಚರ್ ಹ್ಯಾಸ್ ನೋ ಕಂಟ್ರೋಲ್ ಓವರ್ ದ ವೇರಿಯಬಲ್ಸ್, he or she can report what has happened or what is happening. ಅಂದ್ರೆ ಏನಿದೆಯೋ ಅದನ್ನ ಅಷ್ಟೇ ವಿವರಿಸೋದಷ್ಟೇ, ಹೊಸದೇನೋ ಶೋಧಿಸೋದಲ್ಲ. ಹೇಗಿದೆಯೋ ಹಾಗೆ ಏನ್ ನಡೀತಾ ಇದೆ, ಹಿಂದೆ ಏನ್ ನಡೀದಿತ್ತು, ಈಗ ಏನ್ ನಡೀತಾ ಇದೆ, ಇದಿಷ್ಟನ್ನು ಮಾಡೋದು. ಸಂಶೋಧಕನಿಗೆ ಏನಷ್ಟು ಕೆಲಸ ಇರೋದಿಲ್ಲ ಇಲ್ಲಿ. ಸೊ ಅಂತದನ್ನ ಡಿಸ್ಕ್ರಿಪ್ಟಿವ್ ರಿಸರ್ಚ್ ಅಂತ ಕರಿತೀವಿ. ಎಕ್ಸಾಂಪಲ್, ಫ್ರೀಕ್ವೆನ್ಸಿ ಆಫ್ ಶಾಪಿಂಗ್ ಆರ್ ಪ್ರಿಫರೆನ್ಸ್ ಆಫ್ ಪೀಪಲ್. ಅಂದ್ರೆ ಈಗ ಜನಗಳು ಯಾವುದಕ್ಕೆ ತುಂಬಾ ಆದ್ಯತೆ ಕೊಡ್ತಾ ಇದ್ದಾರೆ, ಅಥವಾ ಎಷ್ಟು ದಿನಗಳಿಗೊಮ್ಮೆ ಶಾಪಿಂಗ್ ಮಾಡಕ್ ಬರ್ತಾರೆ. ಇದನ್ನೆಲ್ಲ ಮಾಡಕ್ಕೆ ತುಂಬಾ ವಸ್ತೇನೂ ಬೇಕಾಗಿಲ್ಲ. ಹಿಂದೆ ಹೇಗಿದ್ರು ಈಗ ಹೇಗಿದೆ, ಹಿಂದೆ ಏನ್ ಆದ್ಯತೆ ಇತ್ತು ಈಗ ಏನಾಗಿದೆ. ಸೊ ಇದಿಷ್ಟನ್ನ ವಿವರಿಸೋದ್ರ ಮೂಲಕ ಸಂಶೋಧನೆ ಮಾಡೋದು ಅಂತ. ಎರಡನೇದು ಅಪ್ಲೈಡ್ ರಿಸರ್ಚ್, ಅನ್ವಯಿಕ ಸಂಶೋಧನೆ. aims at the finding solutions for the immediate problems facing a society or industrial organization. Example, marketing evaluation, research, economics, political and social trends of the society. So ಅನ್ವಯಿಕ ಅಂದ್ರೆ ತಕ್ಷಣಕ್ಕೆ ಪರಿಹಾರ ಬೇಕು. ಈಗ ಮಾರ್ಕೆಟ್ ಅಲ್ಲಿ ಯಾವ ಪ್ರಾಡಕ್ಟ್ ಜಾಸ್ತಿ ಸೇಲ್ ಆಗ್ತಾ ಇದೆ, ಯಾಕೆ ಅಂತ ಪತ್ತೆ ಹಚ್ಚಬೇಕು, ಅಥವಾ ಇರುವಂತಹ ಸೇವೆ ಅಥವಾ ವಸ್ತುಗಳ ಉತ್ಪಾದಕತೆ ಎಷ್ಟಿದೆ, ಎಷ್ಟು ಪರಿಣಾಮಕಾರಿಯಾಗಿದೆ ಅಂತ ಪತ್ತೆ ಹಚ್ಚೋದು, ಅಥವಾ ಸಂವಹನ ಯಾವ ರೀತಿ ನಡೆಸಬೇಕು ಅನ್ನುವಂಥದ್ದು, ಅಥವಾ ಇತ್ತೀಚೆಗೆ ಏನ್ ಬದಲಾವಣೆ ಆಗ್ತಾ ಇದೆ, ಸಮಾಜ ಯಾವ ಕಡೆ ತೆರಳುತ್ತಾ ಇದೆ, ಆರ್ಥಿಕತೆ ಹೇಗಿದೆ, ರಾಜಕೀಯ ವಿಶ್ಲೇಷಣೆಗಳು ಯಾವ ರೀತಿ ಇದೆ, ಸಾಮಾಜಿಕ ವಿಶ್ಲೇಷಣೆ ಯಾವ ರೀತಿ ಇದೆ, ಇವುಗಳನ್ನೆಲ್ಲ ಸೂಕ್ತ ರೀತಿಯಲ್ಲಿ ಪತ್ತೆ ಹಚ್ಚೋದಕ್ಕೆ ನಾವು ತುಂಬಾ ಸಿದ್ಧಾಂತಗಳನ್ನೆಲ್ಲ ಅವಲಂಬಿಸಿದ್ರೆ ಆಗಲ್ಲ. ತಕ್ಷಣಕ್ಕೆ ಹೋಗಿ ಸಂಶೋಧನೆ ಮಾಡಿ ಸಮಸ್ಯೆಗೆ ಪರಿಹಾರ ಕಂಡುಕೊಳ್ಳೇಬೇಕು. ಸೊ ಅಂತ ಒಂದು ಸಂಶೋಧನೆಯನ್ನ ಅಪ್ಲೈಡ್ ರಿಸರ್ಚ್ ಅಂತ ಕರಿತೀವಿ. 3 ಫಂಡಮೆಂಟಲ್ ರಿಸರ್ಚ್, ಮೂಲಭೂತ ಸಂಶೋಧನೆ. ಕನ್ಸರ್ನ್ ವಿತ್ ದ ಜನರಲೈಸೇಷನ್ ವಿತ್ ದ ಫಾರ್ಮುಲೇಷನ್ ಆಫ್ ಎ ಥಿಯರಿ, ಸಿದ್ಧಾಂತವನ್ನು ರೂಪಿಸಿಕೊಳ್ಳುವುದರ ಮೂಲಕ ಸಾಮಾನ್ಯೀಕರಿಸುವ ಪ್ರಯತ್ನ. just add to the existing knowledge. ಅಸ್ತಿತ್ವದಲ್ಲಿರುವ ಜ್ಞಾನಕ್ಕೆ ಸೇರ್ಪಡಿಸುವುದು ಅಷ್ಟೇ, ಹೊಸದೇನನ್ನು ಸೇರಿಸೋ ಉದ್ದೇಶ ಇರೋದಿಲ್ಲ, ಅಥವಾ ಪ್ರಾಯೋಗಿಕವಾಗಿ ಹೆಚ್ಚು ಅನುಕೂಲ ಆಗ್ಬೇಕಂತಿಲ್ಲ.
ಒಂದು ಜ್ಞಾನವನ್ನ ಹೆಚ್ಚಿಸಿಕೊಳ್ಬೇಕು, ಒಂದು ಸಿದ್ಧಾಂತವನ್ನ ರೂಪಿಸ್ಕೊಳ್ಬೇಕು. ಬಹುತೇಕ ವಿಜ್ಞಾನಗಳಲ್ಲಿ ಈ ರೀತಿಯ ಅಂಶಗಳಿದೆ. ಸೊ ಅಂಥದನ್ನ ಫಂಡಮೆಂಟಲ್ ರಿಸರ್ಚ್ ಅಂತ. ಎಕ್ಸಾಂಪಲ್, ನ್ಯಾಚುರಲ್ ಫಿನಾಮಿನಾ ಆರ್ ರಿಲೇಟಿಂಗ್ ಟು ಪ್ಯೂರ್ ಮ್ಯಾಥಮೆಟಿಕ್ಸ್, ಜನರಲೈಸೇಷನ್ ಟು ಹ್ಯೂಮನ್ ಬಿಹೇವಿಯರ್. ಸೊ ಮಾನವನ ವರ್ತನೆ ಹೇಗೆ ಸಾಮಾನ್ಯವಾಗಿ ಹೇಗಿದೆ, ಯಾಕೆ ಹಿಂಗೆಲ್ಲ ವರ್ತಿಸ್ತಾರೆ, ಅಥವಾ ನಿಸರ್ಗ ಪ್ರಕೃತಿಯ ವಿದ್ಯಮಾನಗಳು ಹೇಗಿದೆ, ಯಾವ ಕಾಲಕ್ಕೆ ಯಾವ ಮಳೆ ಬರುತ್ತೆ, ಬೇಸಿಗೆಗಾಲ, ಚಳಿಗಾಲ, ಸೊ ಯಾವಾಗ ಮರದಲ್ಲಿ ಎಲೆ ಎಲ್ಲ ಉದುರಿ ಚಿಗುರುತ್ತೆ, ಅಥವಾ ಈ ಗಿಡಗಳಲ್ಲಿ ಹಸಿರು ಕಲರ್ ಯಾಕಿರುತ್ತೆ, ಆ ಥರದ್ದೆಲ್ಲ ಸುಮ್ಮನೆ ಅದನ್ನೆಲ್ಲ ಅರ್ಥ ಮಾಡಿಕೊಂಡು ಒಂದು ಸಿದ್ಧಾಂತಗಳನ್ನು ರೂಪಿಸೋದು. ಥಿಯರಿ ಆಫ್ ಇವ್ಯಾಲ್ಯೂಯೇಷನ್ ಅಥವಾ ಥಿಯರಿ ಆಫ್ ಮೋಷನ್, ಲಾ ಆಫ್ ಮೋಷನ್, ಲಾ ಆಫ್ ಗ್ರಾವಿಟಿ, ಈ ತರದ ಒಂದು ಸಿದ್ಧಾಂತಗಳನ್ನ ರೂಪಿಸುವ ದೃಷ್ಟಿಕೋನದಿಂದ ಮಾಡುವಂತ ಸಂಶೋಧನೆಯನ್ನ ಫಂಡಮೆಂಟಲ್ ರಿಸರ್ಚ್ ಅಂತ ಕರಿತೀವಿ. ನೆಕ್ಸ್ಟ್, ಫೋರ್ತ್ ಒನ್, ಕ್ವಾಂಟಿಟೇಟಿವ್ ರಿಸರ್ಚ್, ಪರಿಮಾಣಾತ್ಮಕ ಸಂಶೋಧನೆ, ಮೆಜರಿಂಗ್ ದ ಕ್ವಾಂಟಿಟಿ ಅಂಡ್ ಅಮೌಂಟ್ ಆಫ್ ಫಿನಾಮಿನಾ, ವಿದ್ಯಮಾನವೊಂದರ ಮಟ್ಟ ಮತ್ತು ಪ್ರಮಾಣವನ್ನ ಪತ್ತೆ ಹಚ್ಚೋದಕ್ಕೆ, ಅದನ್ನ ಅಳಿಯೋದಕ್ಕೆ ಸಾಧ್ಯವಾಗುವಂತ ಸಂಖ್ಯೆಗಳ ಮೂಲಕ, ಅಂಕಿಗಳ ಮೂಲಕ ಅಳೆಯಲು ಸಾಧ್ಯವಾಗುವ. ಈಗ ಪಾಪ್ಯುಲೇಷನ್ ಎಷ್ಟಿದೆ, ಹೆಣ್ಮಕ್ಳು ಎಷ್ಟು, ಗಂಡು ಮಕ್ಳು ಎಷ್ಟು, ಹೆಣ್ಮಕ್ಳ ಸಂಖ್ಯೆ ಎಷ್ಟು ಕಡಿಮೆ ಇದೆ, ಮಕ್ಕಳ ಪ್ರಮಾಣ ಎಷ್ಟಿದೆ, ಮರಣ ಪ್ರಮಾಣ ಎಷ್ಟಿದೆ, ಜನನ ಪ್ರಮಾಣ ಎಷ್ಟಿದೆ, ಈ ಎಲ್ಲವನ್ನು ನಂಬರ್ಸ್ ಮೂಲಕ ಕಂಡುಹಿಡಿಯುವಂತ ರಿಸರ್ಚ್ ನ ಕ್ವಾಂಟಿಟೇಟಿವ್ ರಿಸರ್ಚ್ ಅಂತ ಕರಿತೀವಿ. ನೆಕ್ಸ್ಟ್, ಕ್ವಾಲಿಟೇಟಿವ್ ರಿಸರ್ಚ್, ಗುಣಾತ್ಮಕ ಸಂಶೋಧನೆ, ಏಮ್ಸ್ ಅಟ್ ನೋಯಿಂಗ್ ದ qualitative aspects of a phenomena. Research includes attitude, opinion, desires and motives. ಈ ಸಂಶೋಧನೆಯ ಪ್ರಮುಖ ಗುರಿ ಏನಂದ್ರೆ ಗುಣಾತ್ಮಕವಾದ ಅಂಶಗಳನ್ನು ಪತ್ತೆ ಹಚ್ಚುವುದು. ಅಂದ್ರೆ ಅಭಿಪ್ರಾಯ ಏನು, ಯಾಕೆ, ಕಾರಣ, ನಿಮ್ಗೇನ್ ಅನ್ಸುತ್ತೆ, ನಿಮ್ಮ ಅಭಿಪ್ರಾಯ ಏನು, ನಿಮ್ಗೆ ಯಾಕೆ ಇದ್ ಮಾಡ್ಬೇಕು ಅಂತ ಅನ್ಸ್ತು, ನಿಮ್ಗೆ ಏನ್ ಪ್ರೇರಣೆ ಅಥವಾ ನಿಮ್ಗೆ ಏನ್ ಆಸೆ ಇದೆ. ಸೊ ಈ ರೀತಿಯಲ್ಲಿ ಪತ್ತೆ ಹಚ್ಚೋದನ್ನ ಕ್ವಾಲಿಟೇಟಿವ್ ರಿಸರ್ಚ್ ಅಂತ ಕರಿತೀವಿ. ಸಿಕ್ಸ್ತ್, ಕನ್ಸೆಪ್ಚುಯಲ್ ರಿಸರ್ಚ್ ಅಂದ್ರೆ ಪರಿಕಲ್ಪನೆಯ ಸಂಶೋಧನೆ, ರಿಲೇಟೆಡ್ ಟು ಸಮ್ ಅಬ್ಸ್ಟ್ರಾಕ್ಟ್ ಐಡಿಯಾಸ್ ಆರ್ ಥಿಯರೀಸ್, ಸಿದ್ಧಾಂತ ಮತ್ತು ಕಲ್ಪಿತ ಆಲೋಚನೆಗಳ ಬಗ್ಗೆ ಸಂಬಂಧಿಸಿದ್ದಾಗಿದೆ. Mostly used by philosophers and thinkers to develop new concepts and reinterpret existing ones. ಅಂದ್ರೆ ಇರುವ ಪರಿಕಲ್ಪನೆಗಳನ್ನ ಪುನರ್ ಪರಿಶೀಲಿಸುವುದು ಅಥವಾ ಪರಿಕಲ್ಪನೆಗಳನ್ನ, ಸಿದ್ಧಾಂತಗಳನ್ನ ರೂಪಿಸುವುದು. ಉದಾಹರಣೆ, ತತ್ವಜ್ಞಾನಿಗಳು, ಚಿಂತಕರು, ಇವರೆಲ್ಲ ಕಂಡುಹಿಡಿಯುವಂತಹ ಒಂದಷ್ಟು ಪರಿಕಲ್ಪನೆಗಳೇನಿದೆ ಅದನ್ನ ಪರಿಕಲ್ಪನಾತ್ಮಕ ಸಂಶೋಧನೆ ಅಂತ ಕರಿತೀವಿ. ಸೊ ಈಗ ಫಾರ್ ಎಕ್ಸಾಂಪಲ್ IQ, ಇಂಟೆಲಿಜೆಂಟ್ ಕೋಶೆಂಟ್. ಸೊ ಈ ಪರಿಕಲ್ಪನೆ ಬರಕ್ಕೆ ಹೆಂಗೆ, ಬಿಲೀಫ್ಸ್ ಅಬೌಟ್ ಗಾಡ್, ಪರ್ಫಾರ್ಮಿಂಗ್ ಕರ್ಮ, ಈ ತರದೆಲ್ಲ ಇದೆಯಲ್ಲ, ಇದೆಲ್ಲ ಏನು ಅಂತ, ಅದೊಂದು ಕಾನ್ಸೆಪ್ಟ್ ಆಫ್ ಕರ್ಮ ಅನ್ನೋಂಥದ್ದು ಏನು, ಜನ್ಮಾಂತರ, ಜನ್ಮ, ಇವೆಲ್ಲ ಇದೆಯಾ, ಪಾಪ ಪುಣ್ಯ. ಸೊ ಈ ತರ ಪರಿಕಲ್ಪನೆಗಳನ್ನ ಒಂದು ಶೋಧಿಸುವುದೇ ಈ ಒಂದು ಕಾನ್ಸೆಪ್ಚುಯಲ್ ರಿಸರ್ಚ್. 7, ಎಂಪರಿಕಲ್ ರಿಸರ್ಚ್, ಪ್ರಾಯೋಗಿಕ ಸಂಶೋಧನೆ, ರಿಯಲೈಸ್ ಆನ್ ಎಕ್ಸ್ಪೀರಿಯನ್ಸ್ ಆರ್ ಅಬ್ಸರ್ವೇಷನ್ ಅಲೋನ್, ಆಫನ್ ವಿತೌಟ್ ರಿಗಾರ್ಡ್ ಟು ಫಾರ್ ಸಿಸ್ಟಮ್ ಅಂಡ್ ಥಿಯರಿ. ಯಾವುದೇ ಸಿದ್ಧಾಂತ ಅಥವಾ ವ್ಯವಸ್ಥೆಗಳನ್ನು ಅವಲಂಬಿಸದೆ ಒಂದು ಅನುಭವ, ಅವಲೋಕನವನ್ನೇ ಕೇವಲ ಆಧರಿಸಿ ಸಂಶೋಧಿಸುವುದು. ಈಗ ನಮ್ಗೇನೋ ಅನುಭವ ಆಗ್ತಾ ಇದೆ, ಅದೇ ನಿಜ. ಈಗ ಬೆಂಕಿ ಮುಟ್ಟಿದ್ರೆ ಸುಡುತ್ತೆ, ಅನುಭವ, ಅವಲೋಕನ ನೋಡಿದ ತಕ್ಷಣ ಗೊತ್ತಾಗುತ್ತೆ. ನೀರು ತಣ್ಣಗಿದೆ, ಈ ಬಿದ್ರೆ ಮುಳುಗೋಗ್ತೀವಿ. ಸೊ ಈ ತರದ ಒಂದಷ್ಟು ವಿಶ್ಲೇಷಣೆಗಳನ್ನ ನಾವು ಎಂಪರಿಕಲ್ ರಿಸರ್ಚ್ ಅಂತ ಕರಿತೀವಿ. ಇದನ್ನ ಡೇಟಾ ಬೇಸ್ಡ್ ರಿಸರ್ಚ್, ಇರುವಂತ ದತ್ತಾಂಶಗಳನ್ನ ಆಧರಿಸಿ ಮಾಡುವಂತ ಸಂಶೋಧನೆ, ಮತ್ತು ಪ್ರಾಯೋಗಿಕ ಸಂಶೋಧನೆ ಅಂತ ಕೂಡ ಕರೀತಾರೆ. ಅಂದ್ರೆ ಲ್ಯಾಬ್ಗಳಲ್ಲಿ
ಇನ್ಸ್ಟ್ರೂಮೆಂಟ್ಸ್ಗಳ ಮೂಲಕ ಪತ್ತೆ ಹಚ್ಚುವಂತಹ ಒಂದು ಸಂಶೋಧನೆ ಅಂತ ಇದನ್ನ ಕರಿತೀವಿ, ಎಂಪಿರಿಕಲ್ ರಿಸರ್ಚ್. ನೆಕ್ಸ್ಟ್, ಕ್ಲಿನಿಕಲ್ ಆರ್ ಡಯಾಗ್ನೋಸ್ಟಿಕ್ ರಿಸರ್ಚ್. Follow case study method or in-depth assessment approaches to reach the basic causal relationship, such as study usually deep into the causes of things or events by using very small samples. ಈಗ ವೈದ್ಯಕೀಯ ಸಂಶೋಧನೆಗಳು ಬಹುತೇಕ ಈಗ ಒಬ್ಬೊಬ್ರ ಮೇಲೆ ಪ್ರಯತ್ನ ಮಾಡ್ತಾರೆ. ಸೊ ಏನಿದು ವಿಶೇಷವಾಗಿ ಇವ್ರ ಮೇಲೆ ಯಾಕೆ ಪರಿಣಾಮ ಬೀರ್ತು ಅಂತ, ಅಂದ್ರೆ ತುಂಬಾ ಒಬ್ರು ಇಬ್ರು ಅಥವಾ 5 ಜನದಷ್ಟೇ ತಗೊಂಡು ಆಳವಾಗಿ ಎಷ್ಟೋ ಟೈಮ್ ತಗೊಂಡು ಸಂಶೋಧನೆ ನಡೆಯುವಂಥದ್ದು, ಅದನ್ನೆಲ್ಲ ಕ್ಲಿನಿಕಲ್ ಆರ್ ಡಯಾಗ್ನೋಸ್ಟಿಕ್. ಈಗ ವ್ಯಾಕ್ಸಿನ್, ಕೊರೋನಾ ವ್ಯಾಕ್ಸಿನ್, ಸೊ ಆ ಥರದನ್ನೆಲ್ಲ ನಾವು ಕ್ಲಿನಿಕಲ್ ರಿಸರ್ಚ್ ಅಂತ ಕರಿತೀವಿ. ನೆಕ್ಸ್ಟ್, 9th, ಹಿಸ್ಟಾರಿಕಲ್ ರಿಸರ್ಚ್, ಐತಿಹಾಸಿಕ ಸಂಶೋಧನೆ, ವಿಚ್ ಯುಟಿಲೈಸಸ್ ದ ಹಿಸ್ಟಾರಿಕಲ್ ಸೋರ್ಸಸ್ ಲೈಕ್ ಡಾಕ್ಯುಮೆಂಟ್ಸ್ ಟು ಸ್ಟಡಿ ದ ಇವೆಂಟ್ಸ್ ಆರ್ ಐಡಿಯಾಸ್ the past, including the philosophers, persons and groups at any remote point of time. ಒಂದು ನಿಗದಿತ ಸಮಯದಲ್ಲಿ ವ್ಯಕ್ತಿಗಳು ಅಥವಾ ತತ್ವಜ್ಞಾನಿಗಳು ಅಥವಾ ಇನ್ನಿತರೆ ಚಿಂತಕರ ಬಗ್ಗೆ, ಅವರ ವಿಷಯಗಳ ಬಗ್ಗೆ, ಜನಜೀವನದ ಬಗ್ಗೆ, ಹಿಂದೆ ಅವ್ರು ಹೇಗಿದ್ರು, ಏನ್ ಮಾಡ್ತಾ ಇದ್ರು ಅಂತ ಅವರು ಬರೆದಂತಹ ರಿಪೋರ್ಟ್ಸ್, ಡೈರಿಗಳು, ನ್ಯೂಸ್ ಪೇಪರ್ ಆರ್ಟಿಕಲ್ಸ್, ಆಟೋಬಯೋಗ್ರಫಿ, ಈ ತರದ್ರ ಮೂಲಕ ಸಂಶೋಧನೆ ಮಾಡೋದನ್ನ ಐತಿಹಾಸಿಕ ಸಂಶೋಧನೆ ಅಂತ ಕರಿತೀವಿ. ಸೊ ಇದಿಷ್ಟು ಸಂಶೋಧನೆಯ ಬಗ್ಗೆ ಒಂದು ವಿಸ್ತೃತವಾದ ಪರಿಚಯನ ನಾವು ಮಾಡ್ಕೊಂಡು. ಸೊ ದಿಸ್ ಇಸ್ ಅಬೌಟ್ ದ ಬ್ರೀಫ್ ಇಂಟ್ರೊಡಕ್ಷನ್ ಟುವರ್ಡ್ಸ್ ದ ರಿಸರ್ಚ್. ಓಕೆ, ಥ್ಯಾಂಕ್ ಯು.